ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧಾರವಾಡ ಮಹಾನಗರ ಪಾಲಿಕೆ ಆಸ್ತಿ ತೆರಿಗೆ ಸಂಗ್ರಹದಲ್ಲಿ ಇಳಿಕೆ. ಪಾಲಿಕೆ ಗೊಂದಲ ನಿರ್ಧಾರದಿಂದ ತೆರಿಗೆ ಪಾವತಿಸೋಕೆ ಹಿಂದೇಟು ಹಾಕಲಾಗ್ತಾ ಇದೆ. 2024-25 ಸಾಲಿನ ಏಪ್ರಿಲ್ ತಿಂಗಳಲ್ಲಿ 55.25 ತೆರಿಗೆ ಸಂಗ್ರಹ. ಪಾಲಿಕೆಯ ಬೊಕ್ಕಸಕ್ಕೆ 55.25 ಕೋಟಿ ರೂಪಾಯಿ ಜಮೆ. ಆದರೆ ಕಳೆದ ಏಪ್ರಿಲ್ನಲ್ಲಿ 49.78 ಕೋಟಿ ತೆರಿಗೆ ಪಾವತಿ. ಆಸ್ತಿ ತೆರಿಗೆ ವಿಷಯದಲ್ಲಿ ಹಲವು ಗೊಂದಲಗಳನ್ನೋದು ಇದೆ. ಪಾಲಿಕೆ ಈ ಗೊಂದಲಗಳನ್ನು ಮಾಡ್ಕೊಂಡ್ಬಿಟ್ಟಿದೆ. 2024-25ರಲ್ಲಿ ಆಸ್ತಿ ತೆರಿಗೆ ಮುಖಾಂತರವಾಗಿ 138.40 ಕೋಟಿ ಸಂಗ್ರಹ ಆಗಿತ್ತು. 2025-26ರ ಬಜೆಟ್ನಲ್ಲಿ 293 ಕೋಟಿ ಸಂಗ್ರಹದ ಗುರಿ ಇಟ್ಕೊಂಡಿದ್ರು. ಆದರೆ ನಾಗರಿಕರ ಒತ್ತಡಕ್ಕೆ ಮಣಿದು ಒಳಚರಂಡಿ ಬಳಕೆಯ ಶುಲ್ಕ, ಘನತ್ಯಾಜ್ಯ ನಿರ್ವಹಣೆ ಸೇವಾ ಶುಲ್ಕ ಕೈಬಿಟ್ಟಿತ್ತು ಪಾಲಿಕೆ. ಹೀಗಾಗಿ 293 ಕೋಟಿ ಸಂಗ್ರಹದ ಗುರಿ ಇಟ್ಕೊಂಡಿದ್ರು. ಇದು ಮುಟ್ಟುವುದು ಅಸಾಧ್ಯ. ನೋಡಿ, ಒಂದಷ್ಟು ಗೊಂದಲವನ್ನ ಪಾಲಿಕೆನೇ ಮಾಡ್ಕೊಂಡಿದೆ. ಪಾಲಿಕೆನೇ ಗೊಂದಲವನ್ನ ಮಾಡ್ಕೊಂಡಿರುವಂತ ಹಿನ್ನೆಲೆಗಳಿಗೆ ಈಗ ತಾವು ಏನು ಅನ್ಕೊಂಡಿದ್ರೋ, ನಾವಿಷ್ಟು ಸಂಗ್ರಹ ಮಾಡಬೇಕು ಅನ್ನುವಂಥ ಗುರಿ ಇಟ್ಕೊಂಡಿದ್ರಲ್ಲ, ಅದಾಗ್ತಾ ಇಲ್ಲ, ಅಸಾಧ್ಯ ಆಗ್ತಾ ಇದೆ. ಈ ಹಿಂದೆ ಅಲ್ಲಿನ ನಾಗರಿಕರು ಮನವಿ ಮಾಡ್ಕೊಂಡಿದ್ರು, ನೋಡಿ ಎಲ್ಲದಕ್ಕೂ ನೀವು ಶುಲ್ಕ ಅಂತ ಹೇಳ್ತಾ ಇದ್ದೀರಾ, ಇದು ನಮಗೆ ಸ್ವಲ್ಪ ಹೊರೆ ಅಂತ ಅನ್ನಿಸ್ತಾ ಇದೆ, ಸ್ವಲ್ಪ ಮಟ್ಟಿಗೆ ಏನಾದರೂ ಒಂಚೂರು ನಮಗೆ ಕಡಿಮೆ ಆಗೋ ಥರ ಮಾಡಿಕೊಡಿ ಅಂತ. ಸೊ ಅದಾದ್ಮೇಲೆ ಒಂದು ಚರ್ಚೆ ಆಗತ್ತೆ. ಆ ಚರ್ಚೆ ಆದಮೇಲೆ ಒಳಚರಂಡಿ ಬಳಕೆಯ ಶುಲ್ಕ ಮತ್ತು ಈ ಘನತ್ಯಾಜ್ಯ ನಿರ್ವಹಣೆಯ ಸೇವಾ ಶುಲ್ಕವನ್ನು ಕೈ ಬಿಡುತ್ತೆ ಪಾಲಿಕೆ. ಅದಾದಮೇಲೆ ಒಂದು ಅಮೌಂಟನ್ನು ಇಟ್ಕೊತಾರೆ, ಇಷ್ಟು ಸಂಗ್ರಹ ಮಾಡಲೇಬೇಕು ಅಂತ. ಬಟ್ ಅದು ಕೂಡ ಕಷ್ಟ ಸಾಧ್ಯ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಅಂದರೆ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆನೇ ಒಂದಷ್ಟು ಗೊಂದಲವನ್ನು ಮಾಡ್ಕೊಂಡಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ತೆರಿಗೆ ಸಂಗ್ರಹ ಮಾಡಬೇಕು ಅನ್ನುವಂಥ ಟಾರ್ಗೆಟ್ ಏನೋ ಇಟ್ಕೊಂಡಿದ್ದಾರೆ, ಆದರೆ ಒಂದಷ್ಟು ಗೊಂದಲಗಳನ್ನು ಅವರೇ ಮಾಡ್ಕೊಂಡಿರೋದು. ಯಾವ ಥರ ಸಮಸ್ಯೆ ಆಗ್ತಾ ಇದೆ ಈಗ ಅಂತ? ನೀತಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಂದ್ರೆ ರಾಜ್ಯದಲ್ಲಿಯೇ ದೊಡ್ಡ 2ನೇ ಮಹಾನಗರ ಪಾಲಿಕೆ. ಆದ್ರೆ ಇಲ್ಲಿ ಅಭಿವೃದ್ಧಿ ವಿಚಾರವನ್ನು ನೋಡಿದಾಗ ಬಹಳಷ್ಟು ದೊಡ್ಡದಂತಹ ಶೂನ್ಯ ಇದೆ. ಇವತ್ತು ಹುಬ್ಬಳ್ಳಿ ಧಾರವಾಡ ಜನರು ತೆರಿಗೆಯನ್ನ ತುಂಬಿರು ಸಹಿತ ಅವ್ರಿಗೆ ಅವಳಿ ನಗರ ಜನರಿಗೆ ಕೊಟ್ಟಿದ್ದು ಏನು ಅಂದ್ರೆ ಮಹಾನಗರ ಪಾಲಿಕೆ ಧೂಳು ಮತ್ತು ತಗ್ಗುಗುಂಡಿ. ಇಂತಹ ಸಮಯದಲ್ಲಿ ಒಂದ್ ಕಡೆ ಈ ಬಾರಿ ತೆರಿಗೆ ಹೆಚ್ಚಲು ಮಾಡಲು ಮುಂದಾಯ್ತು. ಇದಕ್ಕೆ ಸಾಕಷ್ಟು ವಿರೋಧವನ್ನ ಹುಬ್ಬಳ್ಳಿಯ ಜನ ಮಾಡಿದ್ರು. ಕಳೆದ ಏಪ್ರಿಲ್ ಅಂದ್ರೆ 2024-25ನೇ ಸಾಲಿನಲ್ಲಿ ನೋಡಿದ್ರೆ ಇಲ್ಲಿ ಅಂದ್ರೆ 55.25 ಕೋಟಿ ರೂಪಾಯಿ ಇಲ್ಲಿ ಅಂತ ತೆರಿಗೆ ಸಂಗ್ರಹ ಆಗಿತ್ತು. ಆದ್ರೆ 2025 ಮತ್ತು 26ನೇ ಸಾಲ ಅಂದ್ರೆ ಈ ವರ್ಷವನ್ನ ತೆಗೆದುಕೊಂಡಾಗ ಇಲ್ಲಿ ಅಂದ್ರೆ ಬರೋಬ್ಬರಿ 6 ಕೋಟಿ ರೂಪಾಯಿ ಇಲ್ಲಿ ಅಂತಂದ್ರೆ ಕಡಿಮೆ ಆಗಿದೆ. ಇದಕ್ಕೆಲ್ಲವೂ ಕಾರಣ ಏನಂತಂದ್ರೆ ಮಹಾನಗರ ಪಾಲಿಕೆ ಒಂದ್ ಕಡೆ ಇಲ್ಲಿ ಏನು ವಿನಾಯಿತಿ ದರದಲ್ಲಿ ಟ್ಯಾಕ್ಸ್ ತುಂಬಬೇಕು ಅಂತೇಳಿ ಜನರಿಗೆ ಒಂದು ಆಫರ್ ಕೊಡುವಂತಹ ಕೆಲಸವನ್ನ ಮಾಡ್ತು. ಆದ್ರೆ ಅದನ್ನ ಇಲ್ಲಿ ಜನರಿಗೆ ಒಂದು ಗೊಂದಲ ನಿರ್ಮಾಣ ಮಾಡ್ತೀವಿ. ಯಾಕಂದ್ರೆ ಒಂದ್ ಕಡೆ ಮೇ 20ಕ್ಕೆ ಅಂತ ಹೇಳ್ತು, ಇನ್ನೊಂದು ಕಡೆ ಅಂದ್ರೆ ಜೂನ್ 1ನೇ ವಾರ ಅಂತ ಹೇಳ್ತು. ಹೀಗಾಗಿ ಹುಬ್ಬಳ್ಳಿ ಧಾರವಾಡ ಜನ ಯಾವಾಗಾದ್ರೂ ತುಂಬಿದ್ರಾಯ್ತು ಬಿಡು ಅಂತ ಹೇಳಿ ಒಂದ್ ಕಡೆ ಅಂತಂದ್ರೆ ಇಲ್ಲಿ ಅಸಡ್ಡೆ ಭಾವನೆ ತೋರಿದ್ರು. ಆದ್ರೆ ಇದ್ರ ಇನ್ನೊಂದು ಕಡೆ ಅಂತಂದ್ರೆ ಏಕಾಏಕಿ ತೆರಿಗೆಯನ್ನ ಹೆಚ್ಚಿಗೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಒಳಚರಂಡಿ ಮತ್ತು ಕಸಕ್ಕೂ ಮೊಟ್ಟ ಮೊದಲ ಬಾರಿಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಸ ಸಂಗ್ರಹ ಅದಕ್ಕೆ ಒಂದು ತೆರಿಗೆ ಹಾಕಲು ಮುಂದಾಯ್ತು. ಇದರಿಂದ ಯಾಕೆ ನಾವು ಇಲ್ಲಿ ಇವ್ರಿಗೆ ಟ್ಯಾಕ್ಸ್ ಅನ್ನ ಕೊಡಬೇಕು, ಕಸಕ್ಕೂ ಸಹ ಟ್ಯಾಕ್ಸ್ ಕೊಡಬೇಕು, ಒಳಚರಂಡಿ ಟ್ಯಾಕ್ಸ್ ಕೊಡಬೇಕು ಅಂದ್ರೆ ಹುಬ್ಬಳ್ಳಿ ಧಾರವಾಡ ಜನತೆಗೆ ಮಹಾನಗರ ಪಾಲಿಕೆ ಕೊಟ್ಟಿದ್ದೇನು, ಯಾಕೆ ಟ್ಯಾಕ್ಸ್ ತುಂಬಬೇಕು ಅಂತೇಳಿ ಇವತ್ತು ಮಹಾನಗರ ಪಾಲಿಕೆ ಜನ ಟ್ಯಾಕ್ಸ್ ತುಂಬಲು ಹಿಂದುಳಿದಾರೆ. ಹೀಗಾಗಿ ಇದರಿಂದ ಒಂದ್ ಕಡೆ ಅಂತಾರೆ ಪ್ರತಿ ವರ್ಷ